ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ? ಮ್ಯಾಚ್ ನೋಡ್ಬಿಟ್ಟು ಎಲ್ಲ ಆರಾಮಾಗಿ ಇರ್ತೀರಾ? ಅದು ಎಕ್ಸ್ಪೆಷಲಿ ಬ್ಯಾಟಿಂಗ್ ಪೀಸ್ ಅನ್ಕೊಳ್ಳಿ. ಅಜಿ ಚಿಂದಿ. ಹೂ ಇವಾಗ ನೆಕ್ಸ್ಟ್ ಮ್ಯಾಚು ನಾಳೆ ಸಂಡೇ ಮಧ್ಯಾಹ್ನದ ಮ್ಯಾಚು ಇರೋದು ಯಾರ ಮೇಲೆ? ಪಂಜಾಬ್ ಅವ್ರ ಮೇಲೇನೆ. ಅದು ಅವ್ರ ಹೋಮ್ ಪಿಚ್ಚಲ್ಲಿ, ಚಂಡೀಗಢಲ್ಲಿ ಅವ್ರ ಹೋಮ್ ಪಿಚ್ಚಲ್ಲಿ, ಪಂಜಾಬಲ್ಲಿ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೋಮ್ ಮ್ಯಾಚ್ ಅಂತ ಆಡಿದಾಗ ಹೊಗೆ ನಾವು, ಆದರೆ ಅವೇ ಮ್ಯಾಚ್ ಅಂತ ಆಡಿದಾಗ ಖರಾಬಾಗೇನೆ ಆಡ್ತಾ ಇದೀವಿ. ಅವೇ ಮ್ಯಾಚ್ ಅಂತ ಆಡಿದಾಗ ನಮ್ಗೇನು ಟೆನ್ಷನ್ ಇಲ್ಲ, ಹೋಗ್ತಾರೆ ಮಸ್ತಾಗಿ ಗುದ್ಕೊಂಡ್ ಬರ್ತಾ ಇರ್ತಾರೆ. ಆದ್ರೆ ಹೋಮ್ ಮ್ಯಾಚ್ ಅಂತ ಹೇಳಿದಾಗೇನೆ ಸ್ವಲ್ಪ ಸೈಕ್ ಆಗೋದು ನಾವು. ಇರ್ಲಿ, ನಾಳೆ ಏನಾಗುತ್ತೆ ಅಂತ ನೋಡೋಣ. ಇವತ್ತು ಈಸ್ಕೊಂಡಿದ್ದೀವಿ, ನಾಳೆ ಕೊಡ್ಬೇಕಷ್ಟೇ. ಗೊತ್ತಲ್ಲ, ನಮ್ಮ RCB ಅವ್ರಿಗೆ ಯಾವತ್ತಿದ್ರು ಅಷ್ಟೇ ಗೊತ್ತಿರೋದು, ಈಸ್ಕೊಂಡಿರೋದನ್ನ ಕೊಟ್ಟೆ ಕೊಡ್ತೀವಿ, ಬಿಡಲ್ಲ ಅದನ್ನ. ನಾಳೆ ಮ್ಯಾಚಲ್ಲಿ ಕೊಡ್ಲೇಬೇಕು. ಆದ್ರೆ ಬ್ಯಾಟಿಂಗು ಅಣ್ಣ ಸ್ವಲ್ಪ ಇಂಪ್ರೂವ್ ಮಾಡ್ಕೊಡ್ರಣ. ಏನದು, ಒಬ್ರು ಹೋಗ್ತಾ ಇದ್ರೆ ಹೋಗ್ತಾನೆ ಇರ್ತೀರಾ, ನಿಂತ್ಕೊಂಡು ಆಡ್ತಾ ಇದ್ರೆ ಒಂದ್ 3-4 ಜನನೇ ಮುಗಿಸ್ಬಿಡ್ತೀರಾ ಮ್ಯಾಚು. ಏನೋ ಗೊತ್ತಿಲ್ಲ, ಬಾಲಿಂಗ್ ಬಗ್ಗೆ ಅಂತೂ ಏನು ಮಾತಾಡಂಗಿಲ್ಲ ಬಿಡಿ. ಆದ್ರೆ ಚಂಡೀಗಢಲ್ಲಿ ಏನಂದ್ರೆ ಟೆನ್ಷನ್, ಇಲ್ಲಿಗೆ ಆಪೋಸಿಟ್ ಮಾಡ್ಬೇಕು. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಗೆಲ್ತಾ ಇಲ್ಲ ನಾವು, ಅಲ್ಲಿ ಫಸ್ಟ್ ಬ್ಯಾಟಿಂಗೇ ಮಾಡ್ಬೇಕು. ಏನ್ ಸೈಕ್ ಅನ್ಕೊಳ್ಳಿ, ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿ ಡಿಫೆಂಡ್ ಮಾಡ್ಕೊಂತಾರದೆಲ್ಲ. ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ಮಾಡ್ಬಿಟ್ರೆ ಟೆನ್ಷನ್ ಇರಲ್ಲ ಅಲ್ಲಿ. ಅಜ್ಜಿ ಆದ್ರೆ ಅಲ್ಲಿ ಗೆಲ್ಲೇಬೇಕು ನೆಕ್ಸ್ಟ್ ಮ್ಯಾಚ್ ನಾವು. ಎರಡು ಮ್ಯಾಚ್ ಇತ್ತು, ಪಂಜಾಬ್ದು ಮತ್ತೆ RCBದು. ನಿನ್ನೆ ಒಂದು ಮ್ಯಾಚ್ ನೋಡಿದ್ದೀರಾ ನಾವು? ಫಸ್ಟ್ ಪಂಚ್ನ ನಮಗೆ ಪಂಜಾಬ್ ಅವರೇ ಗುದ್ದಿದ್ದಾರೆ. ನೆಕ್ಸ್ಟ್ ನಾವು ಗುದ್ದೋದು, ಗುದ್ಲೇಬೇಕು ಅವ್ರಿಗೆ. ಗುದ್ದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ, ಹೋಗ್ಬಿಡ್ತೀರ ಅಷ್ಟೇ ಮೇಲೆ. ಈ ಸತಿನು ಆ ಥರ ಆಗ್ಬಾರ್ದಲ್ವಾ? ಅದಕ್ಕೆ ಗೆಲ್ಲೇಬೇಕು ನಾಳೆ. ಅದನ್ನೂ ಗೆಲ್ಬೇಕು, ನೆಕ್ಸ್ಟ್ ಹೋಮ್ ಮ್ಯಾಚ್ಗಳ್ನು ಗೆಲ್ಬೇಕು ಅಷ್ಟೇ ನಾವು. ಏನ್ ಮಾಡ್ತೀವೋ ಗೊತ್ತಿಲ್ಲ. ಲಿವಿಂಗ್ಸ್ಟನ್ ಅವ್ರನ್ನಂತೂ ಎತ್ತಲೇಬೇಕು, ಚೇಂಜಸ್ ಬೇಕೇ ಬೇಕು ಪ್ಲೇಯಿಂಗ್ 11 ಅಲ್ಲಿ. ಇಲ್ಲ ಅಂದ್ರೆ ಆಗಲ್ಲ ಕೆಲಸ. ಸೇಮ್ ಮ್ಯಾಕ್ಸ್ವೆಲ್ ಅವ್ರು ಯಾವ ತರ ಆಡ್ತಾ ಇದ್ರು ನೋಡಿ, ಅದೇ ರೀತಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಲಿವಿಂಗ್ಸ್ಟನ್ ಅವರು. ರೈಟ್ ಟು ರೈಟ್ ರಿಪ್ಲೇಸ್ಮೆಂಟ್ ಮ್ಯಾಕ್ಸ್ವೆಲ್ ಅವ್ರಿಗೆ ಲಿವಿಂಗ್ಸ್ಟನ್ ಅವರು. ನೋಡಿ ಯಾವ ತರ ಅಂತ. ಅವರು ಬರ್ತಾ ಇದ್ರು, ಸುಮ್ಮನೆ ಬೀಸ್ತಾ ಇದ್ರು. 2 ವಿಕೆಟ್ ಹೋಗಿದೆ, 3 ವಿಕೆಟ್ ಹೋಗಿದೆ ಗೊತ್ತಿಲ್ಲ, ಸುಮ್ಮನೆ ಬೀಸೋದು. ಅದು ಹೋಗೋದು, ಮೇಲೆ ಹೋಗೋದು, ಕೀಪರ್ ಕೈಯಲ್ಲಿ ಕ್ಯಾಚು, ಅಷ್ಟೇ ಮುಗೀತು. ಅದಾದ್ಮೇಲೆ ನೆಕ್ಸ್ಟ್ ಮನೋಜ್ ಬಾಂಡ್ಗೆ ಅವ್ರಿಗೆ ನೆನ್ನೆ ಚಾನ್ಸ್ ಕೊಟ್ಟವ್ರೆ. ಏನಪ್ಪ, ಕನ್ನಡದವ್ರಿಗೆ ಚಾನ್ಸೇ ಕೊಡಲ್ಲ RCB ಮ್ಯಾನೇಜ್ಮೆಂಟ್ ಅಂತೀವಲ್ಲ. ನೋಡಿ ಕೊಟ್ಟಿದೀವಿ ಅಂತ ತೋರ್ಸಕ್ಕೆ ನೆನ್ನೆ ಕೊಟ್ರು. ಅಲ್ಲ, ಕರ್ಕೊಂಡು ಹೋಗ್ಬಿಟ್ಟು ಯಾವ್ದನ ಬಾವಿಗೆ ತಳ್ಳಿದ್ರೆ ಓಕೆ, ಹೆಂಗೋ ತಡ್ಕಾಡಿ ಗಿಡ್ಕಾಡಿನೋ ದಡಕ್ ಸೇರ್ಬೋದು. ಅದನ್ನ ಬಿಟ್ಟು ಒಂದೇ ಸತಿಗೆ ಸಮುದ್ರಕ್ಕೆ ತಳ್ಳಿದ್ರೆ ಹೆಂಗೆ? ಆ ತರ ಪ್ರೆಷರ್ ಸಿಚುವೇಶನ್ ಅಲ್ಲಿ ಕಳ್ಸಿದ್ರೆ ಮನೋಜ್ ಬಾಂಡ್ಗೆ ಅವ್ರನ್ನ, ಅದು ಮೊದಲನೇ ಚಾನ್ಸ್ ಕೊಟ್ಟಿರ್ಬೋದೇನೋ ಅವರು. ಮೊದಲನೇ ಚಾನ್ಸ್ ಅನ್ಕೊಂತೀನಿ ನೆನ್ನೆ. ಹೋಗಿ ಹೋಗಿ ನೆನ್ನೆ ಅಲ್ಲಿ ಕೊಟ್ಟವ್ರೆ ಬ್ಯಾಟಿಂಗ್ ಆಡಕ್ಕೆ. ಆ ತರ ನೀವು ಇಂಪ್ಯಾಕ್ಟ್ ಪ್ಲೇಯರ್ನೇ ತರೋದಾಗಿದ್ರೆ ಪಡಿಕಲ್ ಅವ್ರನ್ನೇ ತರ್ಬೋದಾಗಿತ್ತ ಲಾಸ್ಟ್ ಅಲ್ಲೂ ಕೂಡ. ಅವ್ರಿಗೆ ಸ್ವಲ್ಪ ಗೊತ್ತಿದೆ, ಮ್ಯಾಚ್ಗಳು ಆಡಿದ್ದಾರೆ, ಅವ್ರನ್ನ ಇಂಪ್ಯಾಕ್ಟ್ ಮಾಡಿರೋರೇನೋ. ಅದನ್ನ ಬಿಟ್ಟು ಹೋಗಿ ಹೋಗಿ ಆ ತರ ಪ್ರೆಷರ್ ಸಿಚುವೇಶನ್ ಅಲ್ಲಿ ಹೋಗಿ ಮನೋಜ್ ಬಾಂಡ್ಗೆ ಅವ್ರು ಕೊಟ್ರೆ ಏನ್ ಮಾಡಕ್ಕಾಗುತ್ತೆ ಪಾಪ ಅವರು. ಕೊಡಿ ಚಾನ್ಸ್ ಯಾವ್ದಾನ ಒಳ್ಳೆ ಮ್ಯಾಚ್ ಅಲ್ಲಿ. ಅದನ್ನ ಬಿಟ್ಟು ಫಸ್ಟೇ ಹೇಳಿರಿ ಅವ್ರು, ಇವತ್ತು ನಿಮ್ಗೆ ಚಾನ್ಸ್ ಸಿಗ್ತೈತೆ ಅಂತ. ಅದನ್ನ ಬಿಟ್ಟು ಎಲ್ಲ ವಿಕೆಟ್ಗಳು ಹೋಗಿರ್ತೈತೆ, ಸುಮ್ಮನೆ ಕೊಡ್ಬೇಕು, ಕೊಟ್ರು ಅಷ್ಟೇ. ಅಯ್ಯೋ, ನೆಕ್ಸ್ಟ್ ಅದೇನ್ ಮಾಡ್ತಿರೋ ಗೊತ್ತಿಲ್ಲ RCB ಮ್ಯಾನೇಜ್ಮೆಂಟ್ ಅವರು. ನನ್ನ ಮಾತೆಲ್ಲ ಕೇಳಿಸ್ಕೊಂತೀರ, ಆದ್ರೂ ಹೇಳೋದು ಹೇಳ್ತೀನಿ. ದಯವಿಟ್ಟು ಲಿವಿಂಗ್ಸ್ಟನ್ ಅವ್ರನ್ನ ಕಿತ್ತಾಕ್ಬಿಟ್ಟು ಚಾಕೋ ಬೆತಲ್ ಅವ್ರನ್ನ ಇಲ್ಲ ರೊಮಾರಿಯೋ ಶಫರ್ಡ್ ಅವ್ರನ್ನ ಹಾಕ್ಬಿಡಿ. ಇದೊಂದು ಮನವಿ ನನ್ನ ಕಡೆಯಿಂದ. ಅದನ್ನ ಬಿಟ್ರೆ ಬಾಲಿಂಗ್ ಬಗ್ಗೆ ಅಂತೂ ಹೇಳಂಗಿಲ್ಲ ಬಿಡಿ. ಇನ್ನೇನ್ 95 ಟಾರ್ಗೆಟ್ ಕೊಟ್ರೆ ಇನ್ನೇನಾಗುತ್ತೆ ಹೇಳಿ? ಓಡಿಸ್ಕೊಂತಾರೆ. ಫಾಸ್ಟ್ ಬಾಲಿಂಗ್ ಅಂತೂ ಹೇಳಂಗಿಲ್ಲ ಬಿಡಿ. ಹೇಸಲ್ವುಡ್ ಆನ್ ದ ಡಾಟ್, ಆನ್ ದ ಮನಿ ಬಾಲಿಂಗ್ ಮಾಡ್ತಾ ಇರೋದು. ಭುವನೇಶ್ವರ್ ಕುಮಾರ್ ಅವರು ಅವ್ರ ಎಕ್ಸ್ಪೀರಿಯನ್ಸ್ನೆಲ್ಲ ತಂದು ಹಾಕ್ತಾ ಇದ್ದಾರೆ, ಖತರ್ನಾಕ್ ಆಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ. ಸ್ಪಿನ್ ಅಟ್ಯಾಕು ಅಂತ ಹೇಳ್ಕೊಳ್ಳೋಂಥ ಸ್ಪಿನ್ ಅಟ್ಯಾಕ್ ಏನಿಲ್ಲ ನಮ್ದು. ಮಿಸ್ಟ್ರಿ ಅಂತ ಕರಿಬೋದು, ಅದು ಇದು ಅಂತ ಏನೋ ಕರಿಬೋದು, ಆದ್ರೆ ಅಂತ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ ಏನಿಲ್ಲ ನಮ್ ಕಡೆ. ಆ ಕಡೆ ನೋಡೋದಾದ್ರೆ ಆ ಕಡೆ ಇದ್ದಾರೆ ನೋಡಿ ಚಹಲ್ ಅವರು, ಸ್ಪಿನ್ ಮಾಂತ್ರಿಕ ಅವರು. ಯಾಮರ್ಸ್ಬಿಡ್ತಾವ್ರೆ ಎಂತವ್ರಿಗಾದ್ರು. ಅವ್ರು ಫಸ್ಟೇ ನೋಡ್ಕೊಂಡ್ಬಿಡ್ತಾರೆ, ಸಪೋರ್ಟ್ ಆಗ್ತಾ ಇದ್ರ ಸ್ವಲ್ಪ ಹೇಳ್ಕೊಂಡ್ಬಿಡ್ತಾರೆ ವೈಡ್ ಹತ್ರ. ಆ ತರ ಪ್ಲೇಯರು, ಆ ತರ ನಮ್ಮ ಹತ್ರ ಯಾರು ಇಲ್ಲ. ಶಿವೇಶ್ ಶರ್ಮಾ ಅವ್ರು ಇದ್ದಾರೆ, ಮಿಸ್ಟ್ರಿ ಅಂತ ಕರಿಬೋದು, ಆದ್ರೆ ಅಂತ ಎಕ್ಸ್ಪೀರಿಯನ್ಸ್ ಇಲ್ಲ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅವೇ ಮ್ಯಾಚ್ ಅಂದಾಗ ಚೆನ್ನಾಗಿ ಆಡ್ತಾರೆ, ನೋಡ್ಬೇಕಾದ್ರೆ ಬ್ಯಾಟಿಂಗ್ಗೆ ಸ್ವಲ್ಪ ಇಶ್ಯೂ ಇರೋದು, ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ನಾವು. ಅದು ಏನಾಗುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಮ್ಯಾಚ್ ಹತ್ರ ಪಂಜಾಬ್ ಅವ್ರು ಹೊಡಿಲೇಬೇಕು. ವಧೇರಾ ಅವ್ರಂತೂ ಬಿಡಿ, ಫಾರ್ಮಲ್ ಕಾಣಿಸ್ಕೊಂಡಿದ್ದು ವಧೇರಾ ಒಬ್ರೆ ಮ್ಯಾಚ್ ಗೆದ್ಬಿಟ್ರು ಅವರು. ಯಾಕಂದ್ರೆ ಇದ್ದಿದ್ದೆ ಸ್ಕೋರ್ ಅಷ್ಟು, ಏನ್ ಮಾಡಕ್ಕಾಗಲ್ಲ, ಗೆದ್ರು ಪೀಸ್ ಆಗಿ. ನೆಕ್ಸ್ಟ್ ನಾವು ಅವ್ರ ಮೇಲೆ ಡಾಮಿನೇಟಿಂಗ್ ಆಗಿ ಗೆಲ್ಲೇಬೇಕು. ಇವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಹೆವಿ ಇರುತ್ತೆ, ಯಾಕಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ಅವರೇ ಗೆದ್ದಿರೋದು. ಇನ್ನೇನು ನೆಕ್ಸ್ಟ್ ಮ್ಯಾಚ್ ಅಲ್ಲೂ ಅವರೇ ಗೆಲ್ಬೋದು ಅನ್ನೋ ತರ ಅವ್ರು ಇರ್ತಾರೆ. ಆದ್ರೆ ನಾವು ಹೋಗಿ ಅದನ್ನ ಚೇಂಜ್ ಮಾಡ್ಬೇಕು, ಅವ್ರಿಗೇನೆ ಹೊಡೆದ್ಬಿಟ್ಟು ಬರ್ತಾ ಇರ್ಬೇಕಷ್ಟೇ.
ನೋಡಿ, ಬೇರೆಯವ್ರ ಮನೆಗೆಲ್ಲ ಹೋಗ್ಬಿಟ್ಟು ಗುದ್ಬಿಟ್ಟು ಬರ್ತಾನೆ ಇದೀವಿ ನಾವು. ಈ ಸತಿನೂ ಹೋಗ್ಬಿಟ್ಟು ಅದೇ ತರಾನೇ ಆಗೋದು. ಆದ್ರೆ ಹೋಮ್ ಮ್ಯಾಚ್ ಅಂತ ಬಂದಾಗ ಯಾರು ಬರ್ತಾ ಇದ್ದಾರೋ ಅವ್ರಿಗೆ 2 ಪಾಯಿಂಟ್ ಕೊಡೋದನ್ನ ಬಿಟ್ಟು ಅವ್ರ ಹತ್ರನೇ 2 ಪಾಯಿಂಟ್ ಕಿತ್ಕೊಂಡು ಕಳಿಸ್ಬೇಕು. ಈ ಸತಿ ಪಂಜಾಬ್ ಅವ್ರಿಗೆ 2 ಪಾಯಿಂಟ್ ಕೊಟ್ಬಿಟ್ಟು ಕಳ್ಸಿದೀವಿ. ನೆಕ್ಸ್ಟ್ ನಾಳೆ ಇಬ್ರು ಒಟ್ಟಿಗೆ ಹೋಗ್ತೀವೇನೋ ಅಲ್ಲಿಗೆ. ಹಂಗೆ ಗುಡ್ತಾ ಇರ್ಬೇಕು ಅವ್ರಿಗೆ, ಕೊಟ್ರಿ 2 ಪಾಯಿಂಟ್ ಅಂತ ಕಿತ್ಕೊಂಡ್ ಬರ್ತಾ ಇರ್ಬೇಕಷ್ಟೇ. ಅದೇ ರೀತಿಯಾಗಿ ಆಡ್ತಾರೆ ಅವೇ ಮ್ಯಾಚ್ ಅಂತ ಆಡಿದಾಗ. ನೋಡೋಣ ಏನಾಗುತ್ತೆ ಅಂತ. ಪತಿದವ್ರು ಅಂತೂ ಒಳ್ಳೆ ಟಚ್ ಅಲ್ಲಿ ಕಾಣಿಸ್ಕೊಂತಾ ಇದಾರೆ. ಕೊಹ್ಲಿ ಅವ್ರು ಸ್ವಲ್ಪ ನಿಂತ್ಕೊಂಡು ಆಡ್ಬೇಕು. ಅವರೇ ಆಂಕರ್ ರೋಲ್ ಪ್ಲೇ ಮಾಡ್ಬೇಕು ನಮ್ಮ RCB ಕಡೆ. ಎಲ್ಲ ಒಡೆಯೋ ಬ್ಯಾಟ್ಸ್ಮನ್ಗಳೇ ಅಂದ್ರೆ ಹೆಂಗೆ ಹೇಳಿ. ಕೊಹ್ಲಿ ಅವ್ರು ಚೇಸ್ ಅಂತ ಬಂದಾಗ ಮಾತಾಡಂಗಿಲ್ಲ ಬಿಡಿ, ನಿಲ್ಸ್ಕೊಂಡು ಆರಾಮಾಗಿ ಗೆಲ್ಸ್ಕೊಂಡ್ ಬರ್ತಾರೆ. ಆದ್ರೆ ಫಸ್ಟ್ ಬ್ಯಾಟಿಂಗ್ ಅಂತ ಬಂದಾಗೆ ಹೊಡೆಯಕ್ಕೆ ಅಂತ ಹೋಗ್ಬಿಟ್ಟು ವಿಕೆಟ್ ಒಪ್ಸ್ತಾ ಇರೋದು. ನಿನ್ನೆ 14 ಓವರ್ ಮ್ಯಾಚ್ ಇತ್ತು, ಹಿಂಗಾಗಿ ಎಲ್ಲ ಹೊಡೆಯಕ್ಕೆ ಅಂತ ಹೋಗ್ಬಿಟ್ಟು ವಿಕೆಟ್ ಒಪ್ಸಿದ್ರು. ಆದ್ರೆ ಕಳೆದ 2 ಮ್ಯಾಚ್ ಅಲ್ಲಿ ಮಾಡಿದ್ದೇನು, ಇದನ್ನೇ ಮಾಡಿದ್ದು. ಟೀಮ್ ಡೇವಿಡ್ ಒಬ್ರೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ. ಅದನ್ನ ಬಿಟ್ರೆ ಇನ್ಯಾರು ಇಲ್ಲ. ಇನ್ನ ಪಂಜಾಬ್ ಕಡೆ ನೋಡೋದಾದ್ರೆ ಎಲ್ಲಾ ಗನ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ. ಬೌಲಿಂಗ್ ಅಂತೂ ಕೇಳಂಗಿಲ್ಲ ಬಿಡಿ, ಖರಾಬಾಗಿ ಆಗ್ತಾ ಇದಾರೆ. ಇನ್ ಬ್ಯಾಟಿಂಗ್ ಕಡೆ ಬರೋದಾದ್ರೆ ಬ್ಯಾಟಿಂಗ್ ಅಷ್ಟೇ ಪರವಾಗಿಲ್ಲ, ಸಖತ್ತಾಗಿ ಆಡ್ತಾ ಇದಾರೆ. ಇನಿಷಿಯಲಿ ಒಂಥರ ಬಿದ್ದಂಗೆ ಗುದ್ದೋ ಬ್ಯಾಟ್ಸ್ಮನ್ಗಳೇ ಅಲ್ಲಿ ಇರೋದು. ಪ್ರಭ್ಸಿಮ್ರನ್ ಸಿಂಗು ಮತ್ತೆ ಪ್ರಿಯಾಂಶ್ ಆರ್ಯ ಅವರು. ಅದಾದ್ಮೇಲೆ ಕ್ಯಾಪ್ಟನ್ ಅಯ್ಯರ್ ಅವರು ಫಾರ್ಮ್ ಅಲ್ಲಿ ಇದ್ದಾರೆ. ನಿನ್ನೆ ಏನೋ ವಿಕೆಟ್ ಒಪ್ಸಿದ್ರು ಅಷ್ಟೇ. ಇನ್ನೇನು ರನೇ ಬಾಲ್ ಅಲ್ಲ ಇರೋದು, ನಿಧಾನ್ ಕಾಡೋಣ ಅಂತ ಆಡೋಷ್ಟರಲ್ಲಿ ಹೇಸಲ್ವುಡ್ ಅವ್ರು ಕಿತ್ತಾಕಿದ್ರು ಅಷ್ಟೇ. ಅದನ್ನ ಬಿಟ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವ್ರ ಮೇಲೆ ಎಲ್ಲ ಚಿಂದಿ ಪರ್ಫಾರ್ಮೆನ್ಸ್ ಕೊಡ್ಬೇಕು. ಇಲ್ಲೇನ ಟಾಸ್ಕ್ ಇದ್ರೆ ನಾವು ಫಸ್ಟ್ ಬ್ಯಾಟಿಂಗ್ ಆಡೋದೇ ಉತ್ತಮ ಅನ್ಕೊಂತೀನಿ. ಯಾಕಂದ್ರೆ ಅಲ್ಲಿ ಡಿಫೆಂಡ್ ಮಾಡ್ಕೊಂಡೆ ಗೆದ್ದಿರೋದು. ಅಷ್ಟಷ್ಟು ಸಾವಿರಗಳು ಕೊಟ್ಟು ಬರ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ಗಳು ನೋಡಕ್ಕೆ. ಎಲ್ಲ ಪತ್ತಿರೋ ಮಕ್ಳು ನೋಡ್ಕೊಂಡು ಹೋಗ್ಬೇಕಷ್ಟೇ ಅವರು. ಇಷ್ಟು ಮ್ಯಾಚ್ ಮುಗಿದ್ಮೇಲೆ ಸಿಗ್ತೀನಿ. ಮ್ಯಾಚ್ ಮುಗಿದ್ಮೇಲೆ ಅಂದ್ರೆ ಮ್ಯಾಚ್ ಮುಗ್ದಿ ಸೋಮವಾರ ಬೆಳಗ್ಗೆ ಅಪ್ಲೋಡ್ ಆಗುತ್ತೆ ವಿಡಿಯೋ. ಯಾಕಂದ್ರೆ ಮಧ್ಯಾಹ್ನದ ಮ್ಯಾಚ್ ಎಲ್ಲ ನಡೀತಾ ಇರೋದು, ಯಾರು ನೋಡಲ್ಲ. ಅದನ್ನ ಬಿಟ್ಟು ನೆಕ್ಸ್ಟ್ ಮ್ಯಾಚ್ ನೋಡ್ಕೊಂಡಿರ್ತೀರಾ. ಅದಕ್ಕೆ ದಯವಿಟ್ಟು ಎಲ್ಲ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ನಮ್ಮ RCB ಮಸ್ತಾಗಿ ಖರಾಬಾಗಿ ಆಡಿ ಗೆದ್ಕೊಂಡ್ ಬರ್ಲಿ ಅಂತ ಹೇಳ್ತಾ ಎಲ್ರಿಗೂ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.